Hello guys, welcome to Chandra Academy CA online class in Kannada. ಇವತ್ತು ಸೆಕೆಂಡ್ ಚಾಪ್ಟರಿನ ಪ್ರಾಕ್ಟಿಕಲ್ ಕ್ವೆಶನ್ಸ್ ಏನಿದೆ ಅದಷ್ಟನ್ನು ಕೂಡ ಸಾಲ್ವ್ ಮಾಡೋಣ. Mohan started a business on 1st April 2001 with rupees 12 lakh represented by 60,000 units of rupees 20 each. During the financial year ending on 31st March 2002, he sold the entire stock for rupees 30 each. In order to maintain the capital intact, calculate the maximum amount which can be withdrawn by Mohan in the year 2001 to 2 if financial capital is maintained at historical cost. ಮೋಹನ್ ಅನ್ನು ಸ್ಟಾರ್ಟಿಂಗ್ ಬಿಸ್ನೆಸ್ ನ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾನೆ? 12 lakh rupees. 12 lakh rupees ಕ್ಯಾಶ್ ನ ದಟ್ ಇಸ್ ಕ್ಯಾಪಿಟಲ್ ನ ಇಟ್ಕೊಂಡು ಮೋಹನ್ ಅನ್ನೋನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಈ 12 lakh ನ ಏನ್ ಮಾಡ್ತಾನೆ? ಪರ್ಚೇಸ್ ಮಾಡ್ಲಿಕ್ಕೆ 60,000 ಯೂನಿಟ್ಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತಾನೆ. ಇದ್ರ ಕಾಸ್ಟ್ ಎಷ್ಟು? rupees 20. ಹಾಗಾದ್ರೆ ಎಷ್ಟಾಯ್ತು? ಇದು ಕೂಡ 12 lakh ಆಯ್ತು. ಓಕೆ, ನೆಕ್ಸ್ಟ್ ಈ ಪರ್ಚೇಸ್ ಮಾಡಿರೋದನ್ನ 60,000 ಯೂನಿಟ್ಸ್ ನ ಅಷ್ಟು ಯೂನಿಟ್ಸ್ ಕೂಡ ಸೇಲ್ ಮಾಡ್ತಾನೆ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ? 30 rupeesಗೆ ಸೇಲ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಎಷ್ಟಾಯ್ತು? 18 lakh ನಮ್ಗೆ ಕ್ಯಾಶ್ ಬಂತು. ಸೊ ನಾವು ಇದು ಯಾವಾಗ? ಇದು 1/4/2001 ಅಲ್ಲಿ. ಸೊ ನಾವು 31st 2002 ಅಲ್ಲಿ ನಮ್ಗೆ ಎಷ್ಟು ಕ್ಯಾಶ್ ಉಳಿತು? 18 lakh ಕ್ಯಾಶ್ ಇದೆ ನಮ್ಮ ಹತ್ರ. ಓಕೆ, ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್. ಎಷ್ಟು ಉಳಿತು ಕ್ಯಾಪಿಟಲ್ ನಮ್ಮ ಹತ್ರ? 18 lakh ಕ್ಯಾಪಿಟಲ್ ಇದೆ. ಸೊ ನೆಕ್ಸ್ಟ್ ವರ್ಷನ್ ಕೂಡ ನಾನು ಬಿಸ್ನೆಸ್ ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಕ್ಯಾಪಿಟಲ್ ನ ಇಟ್ಕೊಂಡು ಕಂಟಿನ್ಯೂ ಮಾಡಬಹುದು, ಅಥವಾ 18 lakh ಕ್ಯಾಪಿಟಲ್ ನ ಇಟ್ಕೊಂಡು ಕೂಡ ಕಂಟಿನ್ಯೂ ಮಾಡಬಹುದು. ಇಲ್ಲೇನ್ ಕೇಳಿದ್ದಾರೆ? ದ ಮ್ಯಾಕ್ಸಿಮಮ್ ಅಮೌಂಟ್ ವಿಚ್ ಕ್ಯಾನ್ ಬಿ ವಿತ್ಡ್ರಾನ್ ಬೈ ಮೋಹನ್. ಈ ಅಮೌಂಟ್ ಅಲ್ಲಿ ಎಷ್ಟು ಅಮೌಂಟ್ ನ ವಿತ್ಡ್ರಾನ್ ಮಾಡಬಹುದು ಮೋಹನ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಹಿಸ್ಟಾರಿಕಲ್ ಕಾಸ್ಟ್ ಪ್ರಕಾರ ನಾವು ಎಷ್ಟು ಅಮೌಂಟ್ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ಅಮೌಂಟ್ ನ ನಾವು ಕ್ಲೋಸಿಂಗ್ ಈಕ್ವಿಟಿ ಆಗಿ ಕೂಡ ಇಡಬೇಕು. ಯಾಕೆಂತ ಅಂದ್ರೆ ನಾನು ಹೇಳಿದ್ದೆ, ಯಾವತ್ತೂ ಕೂಡ ಈಕ್ವಿಟಿ ಕ್ಯಾಪಿಟಲ್ ನೆಗೆಟಿವ್ ಸೈನ್ ಅಲ್ಲಿ ಇರಬಾರ್ದು. 0 ಇದ್ರು ಓಕೆ, ಪ್ಲಸ್ ಇದ್ರು ಓಕೆ. ಏನು ಕ್ಯಾಪಿಟಲ್ ನೆಗೆಟಿವ್ ಸೈನ್ ಅಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೆಗೆಟಿವ್ ಅಲ್ಲಿ ಇದ್ರೆ ಏನಾಗುತ್ತೆ? ಲಾಸ್. ದಟ್ಸ್ ಫೈನ್. ಸೊ ಹಿಸ್ಟಾರಿಕಲ್ ಕಾಸ್ಟ್ ಪ್ರಕಾರ ಓಪನಿಂಗ್ ಅಲ್ಲಿ ಎಷ್ಟು ಕ್ಯಾಪಿಟಲ್ ಇತ್ತು ಅಷ್ಟೇ ಕ್ಯಾಪಿಟಲ್ ಅಥವಾ ಅದಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ಇರಬೇಕು. ಸೊ ಎಷ್ಟನ್ನ ಮೇಂಟೈನ್ ಮಾಡಬಹುದು? ಹಾಗಾದ್ರೆ ನಾವು 12 lakh ಅಂಡ್ ಮೋರ್ ದೆನ್ 12 lakh ಅಮೌಂಟ್ ಅಷ್ಟು ನಾವು ಕ್ಯಾಪಿಟಲ್ ನ ಮೇಂಟೈನ್ ಮಾಡಬಹುದು. ಓಕೆ, ಹಾಗಾದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಅವನು ಎಷ್ಟು ವಿತ್ಡ್ರಾನ್ ಮಾಡಬಹುದು? ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಎಷ್ಟು? 18 lakh. ಕ್ಲೋಸಿಂಗ್ ಅಲ್ಲಿ ನನ್ನ ಹತ್ರ ಎಷ್ಟು ಕ್ಯಾಶ್ ಇತ್ತು? 18 lakh ಇತ್ತು. ಓಪನಿಂಗ್ ಎಷ್ಟರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ? 12 lakh ಅಮೌಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ ನಮಗೆ ಕ್ಲೋಸಿಂಗ್ ಅಲ್ಲೂ ಕೂಡ ಅಟ್ ಲೀಸ್ಟ್ 12 lakh ಇರ್ಲೇಬೇಕು. ನೆಗೆಟಿವ್ ಸೈನ್ ಗೆ ಹೋಗ್ಬಾರ್ದು. ಕ್ಯಾಪಿಟಲ್ ಯಾವತ್ತು ಏನಾಗಬಾರ್ದು? ನೆಗೆಟಿವ್ ಸೈನ್ ಗೆ ಹೋಗ್ಬಾರ್ದು. ಸೊ ಅಟ್ ಲೀಸ್ಟ್ 12 lakh ನಮಗೆ ಇರ್ಲೇಬೇಕು. ಹಾಗಾದ್ರೆ ಎಷ್ಟು ಏನು ವಿತ್ಡ್ರಾನ್ ಮಾಡಬಹುದು? 6 lakh ಅಮೌಂಟ್ ನ ವಿತ್ಡ್ರಾನ್ ಮಾಡಬಹುದು. ಮ್ಯಾಕ್ಸಿಮಮ್ ವಿತ್ಡ್ರಾನ್. Is it okay? This is what the question. ಎಷ್ಟು ವಿತ್ಡ್ರಾನ್ ಮಾಡಬಹುದು? ಹಿಸ್ಟಾರಿಕಲ್ ಕಾಸ್ಟ್ ಮಟ್ಟದಲ್ಲಿ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಅಮೌಂಟ್ ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಷ್ಟೇ ಅಮೌಂಟ್ ನ ನಾವು ಇಲ್ಲಿ ಮೇಂಟೈನ್ ಮಾಡಬೇಕು. ಅದಕ್ಕಿಂತ ಕಮ್ಮಿ ಮೇಂಟೈನ್ ಮಾಡ್ಲಿಕ್ಕಿಲ್ಲ. ಅದಕ್ಕಿಂತ ಕಮ್ಮಿ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ? ಕ್ಯಾಪಿಟಲ್ ನೆಗೆಟಿವ್ ಸೈನ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ನೆಗೆಟಿವ್ ಸೈನ್ ಅಲ್ಲಿ ಇರಬಾರ್ದು. 0 ಇರಬೇಕು ಅಥವಾ ಪಾಸಿಟಿವ್ ಸೈನ್ ಅಲ್ಲಿ ಇರಬೇಕು. ಸೊ 12 lakh ತನಕ ನಾವು ಕ್ಯಾಪಿಟಲ್ ನ ಇಟ್ಕೊಳ್ಳೇಬೇಕು. ಹಾಗಿದ್ರೆ ಎಷ್ಟು ಅಮೌಂಟ್ ನ ನಾವು 18 lakh ಅಲ್ಲಿ ವಿತ್ಡ್ರಾನ್ ಮಾಡಬಹುದು ಅಂತ ಹೇಳಿದ್ರೆ 6 lakh rupees ನ ವಿತ್ಡ್ರಾನ್ ಮಾಡಬಹುದು. ಇಸ್ ಇಟ್ ಓಕೆ? ಫೈನ್. ಓಕೆ, ನೆಕ್ಸ್ಟ್ ಕ್ವೆಶನ್.
Opening balance sheet of Mr. A is showing the aggregate value of assets, liabilities and equity of rupees 8 lakh, 3 lakh and 5 lakh respectively. During accounting period, Mr. A has the following transaction. Earn a 10% dividend on 2000 equity shares held on rupees 100 each. Paid rupees 50,000 to creditors for settlement of rupees 70,000. Rent of the premises is outstanding rupees 10,000. Mr. A withdrew 9,000 for his personal use. You are required to show the effect of above transaction on balance sheet in the form of assets and liabilities is equal to equity. So balance sheet ಅಲ್ಲಿ ಏನೆಲ್ಲ ವೇರಿಯೇಷನ್ ಆಗುತ್ತೆ, ಹೇಗೆಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನ ತೋರಿಸಿ ಅಂತ ಅಂದ್ಬಿಟ್ಟು ಹೇಳಿದ್ರೆ, ಆದ್ರೆ ಬ್ಯಾಲೆನ್ಸ್ ಶೀಟ್ ನ ಹಾಕಿ ಅಲ್ಲ, ಅಸೆಟ್ಸ್ ಮೈನಸ್ ಲಯಬಿಲಿಟಿ ಇಸ್ ಈಕ್ವಲ್ ಟು ಈಕ್ವಿಟಿ ಅನ್ನುವಂತಹ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೆಲ್ಲ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ, ಅಸೆಟ್ minus liability is equal to equity, right? Okay, fine. Starting opening ಎಷ್ಟಿತ್ತು, opening value asset ಎಷ್ಟಿತ್ತು 8 lakh, liability 3 lakh, equity 5 lakh ಇತ್ತು. ಓಕೆ, ನೆಕ್ಸ್ಟ್ ಏನ್ ಟ್ರಾನ್ಸಾಕ್ಷನ್ ಆಯ್ತು, ಫಸ್ಟ್ ಗೆ ಡಿವಿಡೆಂಡ್ ನಾವು ಅರ್ನ್ ಮಾಡಿದ್ವಿ. ಡಿವಿಡೆಂಡ್ ನಾವು ಪೇ ಮಾಡಿರೋದಲ್ಲ, ಇಲ್ಲಿ ಅರ್ನ್ ಮಾಡಿರೋದು, ರೈಟ್? ಅವ್ರು ಹೇಳಿದ್ರೆ ಅರ್ನ್ 10% ಆಫ್ ಡಿವಿಡೆಂಡ್ ಆನ್ 2000 ಈಕ್ವಿಟಿ ಶೇರ್ಸ್ ಹೆಲ್ಡ್ ಆಫ್ rupees 100. ಸೊ 2000 ಈಕ್ವಿಟಿ ಶೇರ್ಸ್ ಇಂಟು 100 rupees, ದಟ್ ಇಸ್ 2 lakh ಆಗುತ್ತೆ, ರೈಟ್? ಇದ್ರ ಮೇಲೆ 10%, ಹೌ ಮಚ್? 20,000. Is it right? 20,000. Okay, 20,000 ನಮಗೆ ದುಡ್ಡು ಬಂದಿದೆ. ಅದನ್ನ ಹೇಗೆ ಎಂಟ್ರಿ ಮಾಡ್ತೇವೆ? ಸೊ ಓಕೆ, 20,000 ದುಡ್ಡು ಬಂದಿದ್ರೆ ನಮಗೆ ಅಸೆಟ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಆಗತ್ತಾ? ಎಸ್. ಯಾಕೆ ಅಂತ ಅಂದ್ರೆ ಅಸೆಟ್ ಅಲ್ಲಿ ಕ್ಯಾಶ್ ಅನ್ನುವಂತ ಐಟಮ್ ಇದೆ. ಸೊ 20,000 ಬಂದಿದೆ ಅಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ 8 ಪ್ಲಸ್ 20,000, ದಟ್ ಇಸ್ 8.2 lakh. ಲಯಬಿಲಿಟಿ ವೇರಿಯೇಷನ್ ಆಗುತ್ತಾ? 80,000 ಡಿವಿಡೆಂಡ್ ನಾವು ಅರ್ನ್ ಮಾಡಿದೀವಿ ಅಂದ್ರೆ ನೋ, ಆಗಲ್ಲ. ಈಕ್ವಿಟಿಯಲ್ಲಿ, ಸೊ ಈಕ್ವಿಟಿಯಲ್ಲಿ ನಮ್ಗೆ ಗೊತ್ತು ಈಕ್ವಿಟಿಯಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ, ಶೇರ್ ಕ್ಯಾಪಿಟಲ್, ದಟ್ ಇಸ್ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ. ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಜನರಲ್ ರಿಸರ್ವ್ಸ್ ಇರುತ್ತೆ. ಇಲ್ಲಿ ನಾವು ಡಿವಿಡೆಂಡ್ ಅರ್ನ್ ಮಾಡಿದ್ವಿ ಅಂತ ಅಂದ್ರೆ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ಕೊಳ್ತೀವಿ, ರೈಟ್? ಎಷ್ಟಂತ ತೋರಿಸ್ಕೊಳ್ತೀವಿ? 20,000. ಸೊ ಅದು ಕೂಡ ನಮ್ಗೆ ಪ್ರಾಫಿಟ್, 20,000 ಪ್ರಾಫಿಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೀವಿ ಡಿವಿಡೆಂಡ್ ನಾವು ಅರ್ನ್ ಮಾಡಿದ್ರೆ, ರೈಟ್? ನೆಕ್ಸ್ಟ್ ಸೆಕೆಂಡ್ ಒನ್, paid 50,000 to creditors for settlement. ಸೆಟಲ್ಮೆಂಟ್ ಮಾಡಿದ್ದೇವೆ ಯಾರಿಗೆ? ಕ್ರೆಡಿಟರ್ಸ್ಗೆ. ಈಗ ಕ್ಯಾಶ್ ಅಲ್ಲಿ ಏನಾಗುತ್ತೆ, ಅಸೆಟ್ ಸೈಡ್ ಅಲ್ಲಿ ಯಾವ್ದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ? ಕ್ಯಾಶ್ ಐಟಮ್ ಅಲ್ಲಿ ಇಂಪ್ಯಾಕ್ಟ್, ಬಿಕಾಸ್ ನಾವು ಕ್ರೆಡಿಟರ್ಸ್ಗೆ ದುಡ್ಡನ್ನ ಕೊಟ್ಟಿದೀವಿ ಅಂತ ಅಂದ್ರೆ ಕ್ಯಾಶ್ ಐಟಮ್ ಅಲ್ಲಿ ಚೇಂಜಸ್ ಆಗುತ್ತೆ. ಎಷ್ಟು ಚೇಂಜಸ್ ಆಗುತ್ತೆ? 50,000, ಬಿಕಾಸ್ ನಾವು 50,000 ನ ಪೇ ಮಾಡಿರೋದು, ರೈಟ್? ಸೊ 50,000 ಕಮ್ಮಿ ಆಗುತ್ತೆ ಕ್ಯಾಶ್ ಅಲ್ಲಿ. 8.20 ಮೈನಸ್ 0.50 ಎಷ್ಟಾಗುತ್ತೆ? 7.70, 7,70,000. 8,20,000 ಅಲ್ಲಿ 50,000 ಮೈನಸ್ ಆದ್ರೆ ಎಷ್ಟಾಗುತ್ತೆ? 7,70,000. ಓಕೆ, ಲಯಬಿಲಿಟಿ ಸೈಡ್ ಅಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗತ್ತಾ? ಬಿಕಾಸ್ ಕ್ರೆಡಿಟರ್ಸ್ ನಮ್ಗೆ ಏನು ಲಯಬಿಲಿಟಿ ಅವ್ರು ನಮ್ಗೆ, ಸೊ ಲಯಬಿಲಿಟಿಯಲ್ಲಿ ಎಷ್ಟು ಅಮೌಂಟ್ ನಮ್ಗೆ ಕಮ್ಮಿ ಆಗತ್ತೆ? ಹೌ ಮಚ್ ಅಮೌಂಟ್? 70,000 rupees ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಪೇ ಮಾಡ್ತಾ ಇರೋದು ದುಡ್ಡವ್ರಿಗೆ 50,000 ಆಗಿರ್ಬೋದು, ಆದ್ರೆ ನಮ್ಗೆ ಅವ್ರ ಹತ್ರ ಇದ್ದ ಸಾಲ ಎಷ್ಟು? 70,000 ಇತ್ತು. ಅದ್ರ ಕ್ರೆಡಿಟರ್ಸ್ ಹೇಳ್ತಾ ಇದಾರೆ ನೀವು 70,000 ಕೊಡೋದ್ ಬೇಡ, ಜಸ್ಟ್ 50,000 ಕೊಡಿ ಸಾಕು. ಸೊ ಇದನ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ, ಅದನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ. ಹಾಗಾದ್ರೆ ಕ್ಲೋಸ್ ಆಗಿರೋದು ಎಷ್ಟು? ಲಯಬಿಲಿಟಿಯಲ್ಲಿ 70,000, ಬಟ್ ಕ್ಯಾಶ್ ಹೋಗಿರೋದು 50,000. ಸೊ ಅದಕ್ಕೋಸ್ಕರ ನಾನು ಇದ್ರಲ್ಲಿ 50,000 ಲೆಸ್ ಮಾಡ್ಕೊಂಡೆ. ಇದ್ರಲ್ಲಿ ನಾನು ಎಷ್ಟು ಲೆಸ್ ಮಾಡ್ಕೊಳ್ಬೇಕು? 70,000 ನ ಲೆಸ್ ಮಾಡ್ಕೋಬೇಕು. 3 lakh ಅಲ್ಲಿ 70,000 ಲೆಸ್ ಮಾಡ್ಕೊಂಡ್ರೆ ಹೌ ಮಚ್ ಅಮೌಂಟ್? 2,30,000 ಉಳಿಯುತ್ತೆ.
ಓಕೆ, ಈಗ ಈಕ್ವಿಟಿಯಲ್ಲಿ ಏನ್ ಚೇಂಜಸ್ ಆಗುತ್ತೆ? ಸೊ 50,000 70,000 ಕ್ರೆಡಿಟರ್ಸ್ ಇದ್ದದ್ದು ನಾವು 50,000 ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ ಉಳಿದಿದ್ದಷ್ಟು 20,000 ನನ್ಗೆ ಇನ್ಕಮ್ ಆದ ಹಾಗೆ ಆಗಿಲ್ವಾ? ಸೊ ಇನ್ಕಮ್ ಆದ್ರೆ ನನ್ನದು ಯಾವ್ದ್ರಲ್ಲಿ ನನಗೆ ಇನ್ಕ್ರೀಸ್ ಆಗುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ರೈಟ್? ಸೊ 5,20,000 plus 20,000 that is 5,40,000. Is it okay? Next, third one, rent of the premises is outstanding rupees 10,000. ಈಗ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ. ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಲ್ಲಿದೆ ಅಂತಂದ್ರೆ ಅಸೆಟ್ ಅಲ್ಲಿ ಚೇಂಜ್ ಆಗತ್ತಾ? ನೋ, ಯಾಕೆಂದ್ರೆ ಕ್ಯಾಶ್ ಏನು ನಾವು ಪೇನೆ ಮಾಡಿಲ್ಲ, ಜಸ್ಟ್ ಔಟ್ಸ್ಟ್ಯಾಂಡಿಂಗ್ ಇದೆ, ಕ್ಯಾಶ್ ಇನ್ನೂ ಕೊಡ್ಲಿಲ್ಲ ನಾವು. ಸೊ ಅದಕ್ಕೋಸ್ಕರ 7,70,000 ಅಂತಾನೆ ಬರ್ಕೊಳ್ತೀವಿ. ಲಯಬಿಲಿಟಿ ಜಾಸ್ತಿ ಆಯ್ತು. ಔಟ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಏನು? ಲಯಬಿಲಿಟೀಸ್, ರೈಟ್? ಸೊ ಎಷ್ಟು ಜಾಸ್ತಿ ಆಯ್ತು? 10,000 ಜಾಸ್ತಿ ಆಯ್ತು. ಸೊ 2,40,000. ಈಕ್ವಿಟಿಯಲ್ಲಿ ಏನ್ ಚೇಂಜಸ್ ಆಗತ್ತೆ? ಪ್ರಾಫಿಟ್ ಅಂಡ್ ರೆಂಟ್ ಪೇ ಮಾಡಿರ್ಲಿ ಪೇಮೆಂಟ್ ಮಾಡದೇ ಇರ್ಲಿ, ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸ್ಕೊಳ್ತೀವಿ, ರೈಟ್? ರೆಂಟ್ ಅಂತ ಅಂದ್ಬಿಟ್ಟು ಜಸ್ಟ್ ಇಮ್ಯಾಜಿನ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಇಮ್ಯಾಜಿನ್ ಮಾಡ್ಕೊಳ್ರಿ. ಸ್ಯಾಲರಿ, ರೆಂಟ್ ಇದನ್ನೆಲ್ಲಾನು ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸ್ಕೊಳ್ತೀವಿ. ಇಸ್ ಇಟ್ ರೈಟ್? ಸೊ ಹಾಗಾದ್ರೆ 10,000 ನಾವಿಲ್ಲಿ ರೆಡ್ಯೂಸ್ ಮಾಡ್ಕೊಳ್ಬೇಕು. 5,40,000 10,000 ಕಳೆದ್ರೆ ಎಷ್ಟಾಗುತ್ತೆ? 5,30,000 ಆಗುತ್ತೆ. ಫೈನ್. ನೆಕ್ಸ್ಟ್, fourth one, Mr. A withdraw 9,000 for his personal use. ಎಷ್ಟು ಡ್ರಾಯಿಂಗ್ಸ್ ನ ಮಾಡ್ಕೊಂಡಿದ್ದಾನೆ? ಎಷ್ಟು ಡ್ರಾ ಮಾಡ್ಕೊಂಡಿದ್ದಾನೆ? ಒಂದು ದುಡ್ಡನ್ನ 9,000 ಡ್ರಾ ಮಾಡ್ಕೊಂಡಿದ್ದಾನೆ. ಸೊ ಕ್ಯಾಶ್ ಅಲ್ಲಿ ಕಮ್ಮಿ ಆಯ್ತು, ರೈಟ್? ಕ್ಯಾಶ್ ಅಲ್ಲಿ ಕಮ್ಮಿ ಆಯ್ತು. 7,70,000 ಅಲ್ಲಿ 9,000 ಕಮ್ಮಿ ಆದ್ರೆ 7,61,000. ಸೊ ನೆಕ್ಸ್ಟ್, ಲಯಬಿಲಿಟಿಯಲ್ಲಿ ಏನಾದ್ರು ಚೇಂಜ್ ಆಗುತ್ತಾ? No, it is not a liability because 9,000 rupees ಕಮ್ಮಿ ಬರುತ್ತೆ. ಬಿಕಾಸ್ ನಾವು ಕ್ಯಾಶ್ ಅನ್ನ ತಕೊಂಡಿದ್ವಿ, ಡ್ರಾಯಿಂಗ್ಸ್ ನ ಮಾಡಿದೀವಿ ಅಂತ ಹೇಳಿದ್ರೆ 5,21,000 ಆಗುತ್ತೆ. ಇಸ್ ಇಟ್ ಓಕೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇತ್ತು, ಅದನ್ನ ನಾವು ಈ ರೀತಿ ಫಾರ್ಮುಲಾ ಹಾಕೊಂಡು ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀವಿ. I said it was easiest one. 5 marks ಗೆ ಕೇಳಬಹುದು ಇದನ್ನ, ಮತ್ತೆ 9th question ನ ಮತ್ತೆ 8th question ನ 5 marks ಗೆ ಕೇಳಬಹುದು. Okay, next, balance sheet of Anurag Trading Company on 31st March 2001 is given below. So ಇಲ್ಲಿ ಬ್ಯಾಲೆನ್ಸ್ ಶೀಟ್ ನ ಕೊಟ್ಟಿದ್ದಾರೆ. ಯಾವುದು? ಅನುರಾಗ್ ಟ್ರೇಡಿಂಗ್ ಕಂಪನಿ ಅವ್ರದ್ದು ಬ್ಯಾಲೆನ್ಸ್ ಶೀಟ್ ನ ಕೊಟ್ಟಿದ್ದಾರೆ. So first one is capital 50,000 ಇದೆ. Profit and loss account 22,000, loan 10% loan with the 43,000, trade payable, property plant and equipment, stock in trade receivable, deferred expenditure, bank. So next, additional information. ಈ ಬ್ಯಾಲೆನ್ಸ್ ಶೀಟ್ ಯಾವ್ದ್ರಂದು? 31st March 2001, that is previous year in a balance sheet ಇದು. ಸೊ ಈ ವರ್ಷ ಏನೆಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ? Remaining life of property, plant and equipment is 5 years with even years. The net realizable value of property, plant and equipment as on 31st March 2002 was 64,000. Next, firm's sale and purchase for the year 2001 to 2 amount or to rupees 5 lakh. Purchases sales ಎಷ್ಟು 5 lakh ಆಗಿದೆ, purchase 4,50,000 ಗೆ ಮಾಡಿದ್ದಾರೆ. ನೆಕ್ಸ್ಟ್, the cost and net realizable value of stock were 34,000, 38,000. ಸ್ಟಾಕ್ ಇನ ಕಾಸ್ಟ್ ಎಷ್ಟು? 34,000. ಅದೇ ಈಗ ನೆಕ್ಸ್ಟ್ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ 38,000 ಗೆ ಆಗುತ್ತೆ. net realizable value. Next, general expenses for the year 16,500 general expenses ಆಗಿದೆ ಈ ವರ್ಷ. ಓಕೆ, deferred expenditure is normally amortized equally over 4 years starting from financial year 2001, that is 5,000 per year. Next, out of trade receivable worth 10,000 rupees 10,000, collection of rupees 4,000 depends on successful redesigning of certain product already supplied to the customer. Okay, closing trade payables. Here trade payable related. Trade payable is rupees 10,000, which is likely to be settled 95%. 95% settle ಮಾಡಿದ್ರೆ ಸಾಕಾಗುತ್ತೆ.
There is prepayment penalty of 2000 for bank loan outstanding. ಲೋನ್ ಔಟ್ಸ್ಟ್ಯಾಂಡಿಂಗ್ ನ ಪ್ರೀಪೇಮೆಂಟ್ ಮಾಡಿದಕ್ಕೋಸ್ಕರ 2000 ಪೆನಾಲ್ಟಿನ ಹಾಕಿದ್ದಾರೆ ಬ್ಯಾಂಕ್. Prepare profit and loss account for the year ending 31st March 2002 by assuming it is not a going concern. ಫ್ಯೂಚರ್ ಅಲ್ಲಿ ನಮ್ಮ ಬಿಸ್ನೆಸ್ ಇರಲ್ಲ, ನಾವು ಫ್ಯೂಚರ್ ಅಲ್ಲಿ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಇಯರ್ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಬಟ್ ನಾನು ಎರಡು ತರ ಮೆಥಡ್ ಅಲ್ಲೂ ಕೂಡ ನಿಮ್ಗೆ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ ಯಾವ ರೀತಿ ಬರೀಬೇಕು, ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಬರಿಬೇಕು ಅಂತ. ಸೊ ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ ಈ ಅಮೌಂಟ್ ಕಾಲಮ್ ಅಲ್ಲಿ ಹಾಕ್ತೇನೆ, ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ಅಮೌಂಟ್ ಕಾಲಮ್ ಅಲ್ಲಿ ಹಾಕ್ತೇನೆ. ಓಕೆ, ಹಿಯರ್ ಆಲ್ಸೋ ಸೇಮ್. ಫೈನ್. ಯಾವ ಸ್ಟೇಟ್ಮೆಂಟ್ ಇದು? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಸೊ ಹಿಯರ್ ವಿಲ್ ರೈಟ್ ಬೈ and here too. Fine. Opening stock. First ನಾವು ಯಾವ್ದನ್ನ ಬರೆಯೋದು? Opening stock ಬರೀತೇವೆ. Opening stock ಎಷ್ಟಿದೆ? So here 36,000 opening stock ಇದೆ. 36,000 ಬರ್ಕೊಳ್ಳೋದು. ಓಪನಿಂಗ್ ಸ್ಟಾಕ್ ಅಲ್ಲಿ ಯಾವುದೇ ತರ ವೇರಿಯೇಷನ್ ಆಗಲ್ಲ. ಓಕೆ, 31st 2002 ರೈಟ್. ಸೊ ಓಪನಿಂಗ್ ಸ್ಟಾಕ್ ಅಲ್ಲಿ ಯಾವುದೇ ತರಹದ ವೇರಿಯೇಷನ್ ಆಗಲ್ಲ. ಇಸ್ ಇಟ್ ಓಕೆ? 31st March 2001 ನ ಕ್ಲೋಸಿಂಗ್ ಸ್ಟಾಕ್ 36,000 ಏನಿದೆ, ಈ ವರ್ಷಕ್ಕೆ ಇದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಇಸ್ ಇಟ್ ಓಕೆ? ಸೊ ಅದಕ್ಕೋಸ್ಕರ ಓಪನಿಂಗ್ ಸ್ಟಾಕ್ ಅಂತ ಅಂದ್ಬಿಟ್ಟು ಬರ್ಕೊಂಡಿದೀನಿ. ಸೊ ಓಪನಿಂಗ್ ಸ್ಟಾಕ್ ನ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ಬರೀಬೇಕಾ? ಅನ್ನೋ ಓಪನಿಂಗ್ ಸ್ಟಾಕ್ ನ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ಬರೆಯೋದು ಬೇಡ. ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರು ಕೂಡ ಓಪನಿಂಗ್ ಸ್ಟಾಕ್ 36,000 ಬರೆಯೋದು, ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿಲ್ಲ ಅಂದ್ರೂ ಕೂಡ ಓಪನಿಂಗ್ ಸ್ಟಾಕ್ 36,000 ಬರೆಯೋದು. ಇಸ್ ಇಟ್ ಓಕೆ? ನೆಕ್ಸ್ಟ್ ಯಾವ್ದು ಬರೀತೀವಿ ನಾವು? ಪರ್ಚೇಸ್. ಪರ್ಚೇಸ್ ಎಷ್ಟಾಗಿದೆ? ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ರು ನಮ್ಗೆ, ಸೇಲ್ಸ್ ಅಂಡ್ ಪರ್ಚೇಸ್ ಅಂತ ಅಂದ್ಬಿಟ್ಟು. ಸೊ ಪರ್ಚೇಸ್ 4,50,000 ಆಗಿದೆ. ಅದನ್ನೇ ಬರ್ಕೊಳ್ಳೋಣ. ಎಷ್ಟು ಅಮೌಂಟ್ ನ ನಾವು ಪರ್ಚೇಸ್ ಮಾಡಿದೀವಿ? ಸಾರಿ, ಎಷ್ಟು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡಿದೀವಿ? 4,50,000 ಪರ್ಚೇಸ್ ಮಾಡಿದೀವಿ. ನೆಕ್ಸ್ಟ್ ಸೇಲ್ಸ್ ಎಷ್ಟಾಗಿದೆ? ಅದೇ ಪಾಯಿಂಟ್ ಅಲ್ಲೇ ಸೇಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ, ದಟ್ ಇಸ್ 5 lakh. Sorry, that is 5 lakh. Next, closing stock. Closing stock ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನಿದೆ? ಕಾಸ್ಟ್ ಅಂಡ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಆಫ್ ಸ್ಟಾಕ್ ವರ್ 34,000 and 38,000. ಇದನ್ನ ನಾವು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ಬರ್ಕೊಳ್ಬೇಕು. ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ಬರ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಸೊ ಓಪನಿಂಗ್ ಸ್ಟಾಕ್ 36,000 ನ ಪರ್ಚೇಸ್ ಗೆ ಆಡ್ ಮಾಡ್ಕೊಂಡು ಇವೆರಡನ್ನು ಕೂಡ ಸೇಲ್ ಮಾಡ್ತೀವಿ, ರೈಟ್? ಆದ್ರೆ ಈಗಿರುವಂತಹ ಕ್ಲೋಸಿಂಗ್ ಸ್ಟಾಕ್ ನ ನೆಕ್ಸ್ಟ್ ಇಯರ್ ಗೆ ಯೂಸ್ ಮಾಡ್ಕೊಳ್ತೇವೆ. ಈಗಿರುವಂತಹ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಗೆ ಯೂಸ್ ಮಾಡ್ಕೊಳ್ತೀವಿ. ಬಟ್ ನೆಕ್ಸ್ಟ್ ಇಯರ್ ನನ್ನ ಬಿಸ್ನೆಸ್ ಇಲ್ಲ ಅಂತ ಅಂದ್ಮೇಲೆ ಈ ವರ್ಷನ ಅದನ್ನ ಸೇಲ್ ಮಾಡ್ಬೇಕು, ರೈಟ್? ಈ ವರ್ಷ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಗೆ ಸೇಲ್ ಆಗುತ್ತೆ? 38,000 rupees ಸೇಲ್ ಆಗುತ್ತೆ. ಇಸ್ ಇಟ್ ಓಕೆ? ಸೊ ಕ್ಲೋಸಿಂಗ್ ಸ್ಟಾಕ್ ಇನ ಕಾಸ್ಟ್ ಎಷ್ಟು? 34,000. ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ 34,000 ಬರಬೇಕು. ಯಾಕಂದ್ರೆ ಈ ವರ್ಷದ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ವರ್ಷದ ಓಪನಿಂಗ್ ಸ್ಟಾಕ್ ಆಗಿ ಇರುತ್ತೆ. ಅದೇ ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವರ್ಷ ಓಪನಿಂಗ್ ಸ್ಟಾಕ್ ನ ಇದನ್ನ ತಗೊಳ್ಳೋದೇ ಇಲ್ಲ 34,000. ಯಾಕಂದ್ರೆ ನೆಕ್ಸ್ಟ್ ವರ್ಷ ನಮ್ ಬಿಸ್ನೆಸ್ ಇರಲ್ಲ. ಸೊ ನಾವು ಈ ವರ್ಷನೇ ಸೇಲ್ ಮಾಡ್ಬಿಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ನು ಕೂಡ ಸೇಲ್ ಮಾಡ್ತೀವಿ ಅಂದ್ರೆ ಎಷ್ಟು ಅಮೌಂಟ್ ಗೆ ಸೇಲ್ ಆಗುತ್ತೆ? 38,000 ಗೆ ಸೇಲ್ ಆಗುತ್ತೆ. ನೆಕ್ಸ್ಟ್, ಟು ಗ್ರಾಸ್ ಪ್ರಾಫಿಟ್. ಸೊ ಎಷ್ಟಾಯ್ತು? 5,34,000. Here 5,38,000. 5,34,000. 5,38,000.
38,000. ಓಕೆ, ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಎಷ್ಟಾಗತ್ತೆ? ಹಿಯರ್ 48,000 and here 52,000. ಸೊ ಹೇಗೆ ಕ್ರಾಸ್ ಪ್ರಾಫಿಟ್ ನ ಕಂಡು ಹಿಡಿದಿದ್ದು? 5,34,000 minus 36,000 minus 4,50,000 48,000 ಬರುತ್ತೆ. ನೆಕ್ಸ್ಟ್ 5,38,000 minus 36,000 minus 4,50,000 52,000 ಬರುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್ ಇದಿಷ್ಟು ಟ್ರೇಡಿಂಗ್ ಅಕೌಂಟ್ ಆಯ್ತು. ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗ್ ಈಗ ಫೈನ್, ಗ್ರಾಸ್ ಪ್ರಾಫಿಟ್ ಬ್ರಾ ಡೌನ್ ಬರ್ಕೊಂಡ್ಬಿಡೋಣ. 48,000 52,000. ಫೈನ್, ಫಸ್ಟ್ ಗೆ ನಾವು ಯಾವ್ದನ್ನ ಬರಿತೀವಿ? ಸ್ಯಾಲರಿ ಬರಿತೀವಿ. ಇಲ್ಲಿ ಸ್ಯಾಲರಿ ಕೊಟ್ಟಿದ್ದಾರಾ? ನೋ, ಸ್ಯಾಲರಿನ ಕೊಟ್ಟಿಲ್ಲ. ಹಾಗಾದ್ರೆ ಯಾವುದು? ಜನರಲ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ. ಎಷ್ಟಿದೆ ಜನರಲ್ ಎಕ್ಸ್ಪೆನ್ಸಸ್? 16,500. ಜನರಲ್ ಆಗಿ ಎಷ್ಟು ಎಕ್ಸ್ಪೆನ್ಸಸ್ ಆಯ್ತು ಈ ವರ್ಷ ನಮ್ಗೆ? 16,500. ಓಕೆ, ನೆಕ್ಸ್ಟ್ ಈಗ ಓಕೆ, ಫಸ್ಟ್ ಪಾಯಿಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಆಗಿದೆ, ರೈಟ್? ಡಿಪ್ರಿಸಿಯೇಷನ್ ಆಗಿದೆ. ಈಗ ಡಿಪ್ರಿಸಿಯೇಷನ್ ಬರ್ಕೊಳ್ಳೋಣ. ರಿಮೈನಿಂಗ್ ಲೈಫ್ ಆಫ್ ದ ಪ್ರಾಪರ್ಟಿ ಇಸ್ 5 years ವಿತ್ ಈವನ್ ಇಯರ್ಸ್. ಇನ್ನು 5 ವರ್ಷ ನಾವು ಯೂಸ್ ಮಾಡಬಹುದು ಪ್ರಾಪರ್ಟಿನ. ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಎಷ್ಟಿದೆ? 69,000 ಇದೆ. ಈ 69,000 ನಾವು ಇನ್ನು 5 years ಯೂಸ್ ಮಾಡಬಹುದು. ಅಂದ್ರೆ ಎಷ್ಟಾಗುತ್ತೆ ಡಿಪ್ರಿಸಿಯೇಷನ್? 69,000 divided by 5. How much that is? 13,800. So depreciation ಎಷ್ಟಾಯ್ತು? 13,800. Okay. Fine. ಇವಾಗ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಇದರ ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ 13,800 ಆಗುತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನಾವು 5 years, ಇನ್ನೂ 5 years ಯೂಸ್ ಮಾಡಲ್ಲ. ಈ ವರ್ಷ ಅಷ್ಟೇ ಯೂಸ್ ಮಾಡಿ ನೆಕ್ಸ್ಟ್ ವರ್ಷ ಈ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನಾವು ಸೇಲ್ ಮಾಡ್ತೇವೆ. ಸೇಲ್ ಮಾಡ್ತೀವಿ ಅಂದ್ರೆ ಎಷ್ಟಕ್ಕೆ ಸೇಲ್ ಆಗುತ್ತೆ? 64,000 ಗೆ ಈ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಸೇಲ್ ಆಗುತ್ತೆ. ಹಾಗಾದ್ರೆ 69,000 ಇರೋದು 64,000 ಗೆ ಸೇಲ್ ಆಗ್ತಾ ಇದೆ ಅಂದ್ರೆ ರಿಮೈನಿಂಗ್ ಅಮೌಂಟ್ ದಟ್ ಇಸ್ 69,000 minus 64,000, 5,000 rupees ನಮ್ಗೆ ಏನಾಗುತ್ತೆ? ಈ ವರ್ಷದಲ್ಲಿ ಡಿಪ್ರಿಸಿಯೇಷನ್ ಆಗುತ್ತೆ. Is it okay? Next, deferred expenditure. In the deferred expenditure ಬಗ್ಗೆ ಇದೆ. Normally amortized equally over 4 years. 4 years starting from financial year 2001. That is 5,000 per year. 5,000 ವರ್ಷ 5,000 ನಾವು deferred payment ನ deferred expenditure ನ ರಿಟರ್ನ್ ಆಫ್ ಮಾಡ್ತಾ ಇದ್ವಿ. ಸೊ ಈ ವರ್ಷ ಕೂಡ 5,000 ಮಾಡ್ತೀವಿ. ಯಾವಾಗ ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡಿದ್ರಿ. ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪೂರ್ತಿ ರಿಟರ್ನ್ ಆಫ್ ಮಾಡ್ತೀವಿ. ಯಾಕಂದ್ರೆ ಇನ್ನ 4 years ಅದನ್ನ ರಿಟರ್ನ್ ಲೈಕ್ 5,000 ಅಂತ ರಿಟರ್ನ್ ಆಫ್ ಮಾಡ್ಲಿಕ್ಕೆ ನಮ್ಮ ಬಿಸ್ನೆಸ್ ಇರೋದಿಲ್ಲ ಫ್ಯೂಚರ್ ಅಲ್ಲಿ. ಸೊ ಈ ವರ್ಷನೇ ನಾವು 15,000 ಕೂಡ ರಿಟರ್ನ್ ಆಫ್ ಮಾಡ್ತೇವೆ. ನೆಕ್ಸ್ಟ್ ಡೆಫರ್ಡ್ ಎಕ್ಸ್ಪೆಂಡಿಚರ್ ಆಯ್ತು. ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ? Closing trade payable, out of a trade receivable worth rupees 10,000, 10,000 worth ಇರುವಂತಹ trade receivable, collection of rupees 4,000 depends on successful redesign of certain product already supplied to the customer. ಕಸ್ಟಮರ್ಗೆ ನಾವು ಪ್ರಾಡಕ್ಟ್ ನ ಸಪ್ಲೈ ಮಾಡಿ ಆಗಿದೆ. ಸೊ ಆ ಪ್ರಾಡಕ್ಟ್ ನ ಮತ್ತೆ ರೀಡಿಸೈನ್ ಮಾಡಿ ಆದ್ಮೇಲೆ ಸಕ್ಸಸ್ಫುಲ್ ಅಂತಂದ್ರೆ ತುಂಬಾ ವರ್ಷ ತಕೊಂಡ್ಮೇಲೆ ರೀಡಿಸೈನ್ ಮಾಡಿದ್ಮೇಲೆ ಅವ್ರು ಕೊಡುವಂತಹ ದುಡ್ಡು ನಮ್ಗೆ ಇವಾಗ್ಲೇ ಬೇಕು, ರೈಟ್? ಬಿಕಾಸ್ ಫ್ಯೂಚರ್ ಅಲ್ಲಿ ನಮ್ಮ ಬಿಸ್ನೆಸ್ ಇರಲ್ಲ. Is it right? So I will say once again, out of trade receivable worth rupees 10,000, collection of rupees 4,000 depends on successful redesign of certain product already supplied to the customer. Supplier ಗೆ ನಾನು 4,000 amount of product ನ ಸೇಲ್ ಮಾಡಿದೀನಿ. ಆದ್ರೆ ಈ 4,000 rupees ನ ಅವ್ರು ಯಾವಾಗ ನನಗೆ ರೀಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ 4,000 amount of ಪ್ರಾಡಕ್ಟ್ ನ ಅವರು ಅಗೇನ್ ರೀಡಿಸೈನ್ ಮಾಡಿದಾಗ, ರೀಡಿಸೈನ್ ಯಾವಾಗ ಮಾಡ್ತಾರೆ? ಸಕ್ಸಸ್ಫುಲ್ ಡೇ ಅಲ್ಲಿ.
ಈಗ ಮಾಡಲ್ಲ, ಈ ವರ್ಷನೇ ಮಾಡಲ್ಲ, ಸಕ್ಸಸ್ಫುಲ್ ಡೇಟ್ ಅಲ್ಲಿ ರೀಡಿಸೈನ್ ಮಾಡ್ತಾರೆ. ಆ ರೀಡಿಸೈನ್ ಮಾಡಿದ್ಮೇಲೆ ಮಾತ್ರ ಅವ್ರು ನಮ್ಗೆ ದುಡ್ಡು ವಾಪಸ್ ಕೊಡೋದು. ಹಾಗಾದ್ರೆ ನಾವೀಗ ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡ್ತಾರೆ, ನೆಕ್ಸ್ಟ್ ವರ್ಷನೇ ಕ್ಲೋಸ್ ಮಾಡ್ತಾ ಇದೀವಿ ಅಂತಂದ್ರೆ ಈ 4000 ನಮ್ಗೆ ಬರತ್ತಾ? ಡೌಟ್. ಸೊ ಅದಕ್ಕೋಸ್ಕರ ಪ್ರಾವಿಷನ್ ನ ಹಾಕ್ಬಿಡೋಣ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಅದೇ ನಾವು ಫ್ಯೂಚರ್ ಅಲ್ಲೂ ಕೂಡ ಬಿಸ್ನೆಸ್ ಇಡ್ತೀವಿ ಅಂತ ಹೇಳಿದ್ರೆ ಸೊ ಅವರು 4000 ನೆಕ್ಸ್ಟ್ ನಮಗೆ ಫ್ಯೂಚರ್ ಅಲ್ಲಿ ಕೊಡ್ತಾರೆ ಅಂತ ಅಂದ್ರೆ ನಾವು ಏನನ್ನು ಕೂಡ ಪ್ರಾವಿಷನ್ ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಪ್ರಾವಿಷನ್ ನ ಕ್ರಿಯೇಟ್ ಮಾಡ್ಬೇಕು? 4000 ಕೊಡ್ತಾರೋ ಇಲ್ವೋ ಈ ಸಲ ಅಂತ ಡೌಟ್ ಇದ್ದಾಗ ಪ್ರಾವಿಷನ್ ನ ಕ್ರಿಯೇಟ್ ಮಾಡ್ಬೇಕು. ಅದೇ ನಾವು ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಅಂತೂ ಕೊಡ್ತಾರೆ. ಅವರು ಸಕ್ಸಸ್ಫುಲ್ ರೀಡಿಸೈನ್ ಮಾಡಿದ್ಮೇಲೆ ಪ್ರಾಡಕ್ಟ್ ನ ನಮ್ಗೆ ಅಮೌಂಟ್ ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಸೊ ಕೊಡ್ತಾರೆ ಅಂತ. ಇಸ್ ಇಟ್ ಓಕೆ? ನೆಕ್ಸ್ಟ್, ಕ್ಲೋಸಿಂಗ್ ಟ್ರೇಡ್ ಪೇಯಬಲ್ಸ್ 10,000 which is likely to be settled 95%. Okay, 10,000 ಅಷ್ಟು ಟ್ರೇಡ್ ಪೇಯಬಲ್ಸ್ ಇತ್ತು, ಅದನ್ನ ಎಷ್ಟಕ್ಕೆ ಸೆಟಲ್ಮೆಂಟ್ ಮಾಡಿದ್ರು ಅಂತ 95% ಸೆಟಲ್ಮೆಂಟ್ ಮಾಡಿದಂತೆ, ಇನ್ 5% ಸೆಟಲ್ಮೆಂಟ್ ಮಾಡಿಲ್ಲ. ಸೊ ಏನಾಯ್ತು? ನಮಗೆ ಪ್ರಾಫಿಟ್ ಆಯ್ತು. ಪ್ರಾಫಿಟ್ ಆದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ಕೊಳ್ತೇವೆ, ರೈಟ್? ಇಟ್ಸ್ ನಾಟ್ ಅ ಪ್ರಾಫಿಟ್, ಇನ್ಕಮ್ ಆಯ್ತು. ಸೊ ಟ್ರೇಡ್ ಪೇಯಬಲ್ ಎಷ್ಟು? 10,000 ಅಲ್ಲಿ 5%, 10,000 into 5% ಎಷ್ಟು? 500 rupees. 500 rupees ನಮ್ಗೆ ಇನ್ಕಮ್ ಆಯ್ತು. ಇದು ಗೋಯಿಂಗ್ ಕನ್ಸರ್ನ್ ಅವ್ರಿಗೆ ಆಗುತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು 95% ಈಗ ಫುಲ್ ಸೆಟಲ್ಮೆಂಟ್ ಮಾಡ್ತಾ ಇಲ್ಲ. ಸೆಟಲ್ಮೆಂಟ್ ಮಾಡ್ತಾ ಇರೋದು ಯಾರು? ನೆಕ್ಸ್ಟ್ ವರ್ಷ ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕು ಅನ್ಕೊಂಡವ್ರು ಸೆಟಲ್ಮೆಂಟ್ ಪೂರ್ತಿಯಾಗಿ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಟ್ರೇಡ್ ಪೇಯಬಲ್ಸ್ ಈ ಕಡೆ ಇಲ್ಲ. There is a prepayment penalty of ₹2,000 for bank loan outstanding. ಲೋನ್ ಏನ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಅದನ್ನ ಪ್ರೀಪೇಮೆಂಟ್ ಮಾಡಿದ್ದಕ್ಕೆ ಅವರು ಒಂದಿಷ್ಟು ಪೆನಾಲ್ಟಿನ ಹಾಕಿದ್ದಾರೆ. ಎಷ್ಟು? 2,000 rupees ನ ಪೆನಾಲ್ಟಿನ ಹಾಕಿದ್ದಾರೆ. ಸೊ ಲೋನ್ ಪೆನಾಲ್ಟಿ ನಮ್ಮಿಂದ 2,000 rupees. ಏನಕ್ಕೋಸ್ಕರ? ಲೋನ್ ಅಮೌಂಟ್ ಎಷ್ಟಿತ್ತು ಇಲ್ಲಿ? 10%, 43,000 ಅಮೌಂಟ್ ನ ನಾವು ಬೇಗ ಕಟ್ಟಿದೀವಿ ಅಂತ ಅಂದ್ಬಿಟ್ಟು ಅವ್ರು ನಮಗೆ ಪೆನಾಲ್ಟಿನ ಹಾಕಿದ್ದಾರೆ. ಬಟ್ ಇಲ್ಲಿ ಪೆನಾಲ್ಟಿನ ಬರೀತೀವ? ಲೋನ್ ಪೂರ್ತಿಯಾಗಿ ನಾವು ಇವತ್ತು ನಾವು ಸೆಟಲ್ಮೆಂಟ್ ಮಾಡೋದಿಲ್ಲ, ಬಿಕಾಸ್ ಫ್ಯೂಚರ್ ಅಲ್ಲಿ ಕೂಡ ನಮ್ಮ ಬಿಸ್ನೆಸ್ ಇರುತ್ತೆ, ರೈಟ್? ಆದ್ರೆ ಇಲ್ಲಿ ಫ್ಯೂಚರ್ ಅಲ್ಲಿ ಇರಲ್ಲ, ನೆಕ್ಸ್ಟ್ ಇಯರ್ ನಮ್ಮ ಬಿಸ್ನೆಸ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷನ ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಈ ವರ್ಷ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಅವರಿಗೆ ಸ್ವಲ್ಪ ಲಾಸ್ ಆಗುತ್ತೆ, ಬಿಕಾಸ್ ಇಂಟ್ರೆಸ್ಟ್ ಬರಲ್ಲ. ನೆಕ್ಸ್ಟ್ ಎಲ್ಲಾ ವರ್ಷಗಳಲ್ಲೂ ಕೂಡ ಇಂಟ್ರೆಸ್ಟ್ ಬರಲ್ಲ. ಈ ವರ್ಷನೇ ಅವರು ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಪೆನಾಲ್ಟಿನ ಹಾಕಿದ್ದಾರೆ. ಬೇಗ ನೀವು ಲೋನ್ ನ ಕಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಪೆನಾಲ್ಟಿನ ಹಾಕಿದ್ದಾರೆ. ಸೊ ಎಲ್ಲಾ ಅಡ್ಜಸ್ಟ್ಮೆಂಟ್ ಕೂಡ ಇವಾಗ ಕವರ್ ಆಗಿದೆ. ನಾ ಟೋಟಲ್ ಎಷ್ಟಾಗತ್ತೆ? So here 48,000 and here 52,500. ಹಾಗಾದ್ರೆ ನೆಟ್ ಪ್ರಾಫಿಟ್ ಎಷ್ಟಾಯ್ತು? 16,500 plus 30,800 plus 5,000 ಎಷ್ಟಾಗುತ್ತೆ? 35,300. 48,000 minus 35,300, 12,700. Okay, here 16,500 plus 5,000 plus 15,000 plus 4,000 plus 2,000 ಎಷ್ಟಾಗುತ್ತೆ? 42,500. Okay, 52,500 minus 42,500, 10,000 rupees ಆಗುತ್ತೆ. ಸೊ ಟೋಟಲ್ ಆಗಿ ನೆಟ್ ಪ್ರಾಫಿಟ್ ಎಷ್ಟಾಯ್ತು ನಮಗೆ? 12,700 and 10,000. ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? 12,700. ಇಲ್ಲ, ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ತಾ ಇಲ್ಲ, ನೆಕ್ಸ್ಟ್ ವರ್ಷ ನಾವು ಕ್ಲೋಸ್ ಮಾಡ್ತಾ ಇದೀವಿ ನಮ್ಮ ಬಿಸ್ನೆಸ್ ಅಂತ ಹೇಳಿದ್ರೆ 10,000 ಪ್ರಾಫಿಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ತುಂಬಾನೇ ಈಸಿ ಆಗಿದೆ, ಇದರಲ್ಲಿರುವ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ತುಂಬಾನೇ ಈಸಿ ಆಗಿದೆ. ಸೊ 3 ಪ್ರಾಬ್ಲಮ್ಸ್ ಇರೋದು, ನೀಟಾಗಿ ಕಲ್ತ್ಬಿಡಿ. ಏನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ನಾವು? ಫಸ್ಟಿಗೆ ಕ್ಯಾಪಿಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ, ಓಕೆ, ಕ್ಯಾಪಿಟಲ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಆಫ್ಟರ್ ದಟ್ ಬ್ಯಾಲೆನ್ಸ್ ಶೀಟ್, ನಾವು ಬ್ಯಾಲೆನ್ಸ್ ಶೀಟ್ ನ ಯೂಸ್ ಮಾಡ್ದೇನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಎಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನುವಂತಹ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ.
ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದಟ್ ಇಸ್ ರಿಲೇಟೆಡ್ ಟು ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ, ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಎರಡನ್ನೂ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಕ್ವೆಶನ್ ಅಲ್ಲಿ ಏನ್ ಹೇಳಿದರೆ, ಜಸ್ಟ್ ಗೋಯಿಂಗ್ ಕನ್ಸರ್ನ್ ಅಸ್ಯೂಮಿಂಗ್ ಇಟ್ ಇಸ್ ನಾಟ್ ಅ ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಮಾತ್ರ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ತೋರಿಸಿ ಅಂತ ಹೇಳಿದ್ದಾರೆ. ಆದ್ರೆ ನಾನು ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೇನೆ. ಸೊ ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಿಲ್ಲ ಅಂದ್ರೆ ಈ ರೀತಿ ಇರುತ್ತೆ. ಇಸ್ ಇಟ್ ಓಕೆ? ಸೊ ದಿಸ್ ಆಲ್ ಅಬೌಟ್ ದ practical questions of second chapter, that is framework. Fine, thank you for watching guys.